ಗುಡ್ ಆಫ್ಟರ್ನೂನ್ ಡಿಯರ್ ಸ್ಟೂಡೆಂಟ್ಸ್. ಈ ಒಂದು ಎಪಿಸೋಡ್ನಲ್ಲಿ ನಾವು ಡಿಫ್ರೆನ್ಷಿಯೇಷನ್ನ 2 ಮಾರ್ಕ್ಸಲ್ಲಿ ಭಾಳ ಮುಖ್ಯವಾಗಿರುವಂಥ ಸ್ವಲ್ಪ ಕಾಂಪ್ಲೆಕ್ಸ್, ಭಾಳ ಜನ ಕೇಳ್ತಾ ಇದ್ದಾರೆ ಡೌಟ್ನ. ಓಕೆ, ಸೊ ಅದಕ್ಕೆ ಈ ಪ್ರಾಬ್ಲಮ್ನ ತೆಗೆದುಕೊಂಡಿದ್ದೇನೆ. ಸೊ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕನ್ನೋದು ಹೇಳ್ತಾ ಇದ್ದೇನೆ. ಸೊ ಆ್ಯಕ್ಚುಲಿ ಡಿಫ್ರೆನ್ಷಿಯೇಷನ್ 2 ಮಾರ್ಕ್ಸ್ ಮಾತಾಡಿದ್ರೆ ಅದು ಲಾಗರಿಥಮಿಕ್ ಡೆರಿವೇಟಿವ್ಸ್ ಆಗಿರ್ಬೋದು, ಅಂದರೆ ಲಾಗರಿಥಮಿಕ್ ಫಂಕ್ಷನ್ ಮೇಲೆ ಕೇಳ್ತಾನೆ, ಅಥವಾ ಈ ರೀತಿ ಇನ್ವೆಸ್ಟ್ಮೆಂಟಿಕ್ ಫಂಕ್ಷನ್ ಮೇಲೆ ಕೇಳ್ತಾನೆ, ಅಥವಾ ಪ್ಯಾರಾಮೆಟ್ರಿಕ್ ಆಗಿರ್ಬೋದು, ಅಥವಾ ಇಂಪ್ಲಿಸಿಟ್ ಫಂಕ್ಷನ್ ಮೇಲೆ ಕೇಳ್ಬೋದು. ಓಕೆ, ಸೊ ಮ್ಯಾಕ್ಸಿಮಮ್ ಆಗಿ ಸೊ ಈ ರೀತಿ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಮೇಲೆ, ಅಂದರೆ ಲೈಕ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ, ಅದ್ರ ಮೇಲೂ ನಾವು ಅದನ್ನು ಈಸಿಲಿ ಸಾಲ್ವ್ ಮಾಡ್ಬೋದು ಆ ರೀತಿ ಪ್ರಾಬ್ಲಮ್ನ ಕೇಳಿದ್ರೆ. ಸೊ ಯೂಸಲಿ ಈ ಒಂದು ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಮೇಲೆ ಕಾಮನ್ಲಿ ಕೇಳುವಂಥದ್ದು. ಓಕೆ, ಸೊ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು? ಇಲ್ಲಿ ಸೈನ್ ಇನ್ವರ್ಸ್ ಅಂತ ಇದ್ದರೆ ಇಲ್ಲಿ ನಿಮ್ಗೇನು ಬರ್ಬೋದು, ಸೈನ್ ಆಫ್ ಸಮಥಿಂಗ್ ಅಥವಾ ಕಾಸ್ ಆಫ್ ಸಮಥಿಂಗ್ ಬಂದಿರುತ್ತೆ. ಸೊ ವಿ ಹ್ಯಾವ್ ಟು ಕನ್ವರ್ಟ್ ಇಟ್. ನಾನು ತಿಳಿಸ್ತೀನಿ ನೋಡಿ. ಸೊ ಒಂದು ನಮಗೆ ಪ್ರಾಬ್ಲಮ್ ಏನೇನು ಇಲ್ಲಿ ಆ್ಯಕ್ಚುಲಿ ಬೇಸಿಕ್ ಏನು ಬೇಕು ಅಂತಂದರೆ, ಸೈನ್ಗೆ ಸಂಬಂಧಪಟ್ಟ ಹಾಗೆ ಕೆಲವು ಫಾರ್ಮುಲಾ ಇರುತ್ತೆ ನೋಡಿ. ಸೈನ್ 2 ಥೀಟಾ ಅಂದರೆ ಏನು? ಒಂದು 2 ಸೈನ್ ಥೀಟಾ ಕಾಸ್ ಥೀಟಾ, ಇನ್ನೊಂದು ಸೈನ್ 2 ಥೀಟಾ ನೋಡಿ, 2 ಟ್ಯಾನ್ ಥೀಟಾ ಡಿವೈಡಿಂಗ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ನಮಗಿದ್ರ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಇದೇ ರೀತಿ ಕಾಸ್ 2 ಥೀಟಾ ಆಗಿರ್ಬೋದು, ಟ್ಯಾನ್ 2 ಥೀಟಾ ಆಗಿ ಎಲ್ಲ ನಮಗೆ ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ಬೇಕಾಗುತ್ತೆ. ಸೊ ಇದಕ್ಕೆ ನೀವು ಕಂಪೇರ್ ಮಾಡಿದಾಗ ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡೂ ಇದೆ ನೋಡ್ಬೋದು. ಇಲ್ಲಿ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡೂ ಇದೆ ಅಂದರೆ ಇದು ಒಂದೇ ಅಪ್ಲಿಕೇಬಲ್ ಆಗುತ್ತೆ. ಟ್ಯಾನ್ ಥೀಟಾ ಅಂತ ಕಾಣ್ತಾ ಇದೆ ನಿಮಗೆ. ಆ ಒಂದು ಫಾರ್ಮ್ಗೆ ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ. y ಈಕ್ವಲ್ ಟು, ಭಾಳ ಮುಖ್ಯ ಆಗಿರೋಂಥ ಪ್ರಶ್ನೆ ಇದು. ಒಂದು ವೇಳೆ ಪೇಪರ್ ಟ್ವಿಸ್ಟ್ ಅಂತ ಬಂದರೆ ಈ ರೀತಿ ಪ್ರಾಬ್ಲಮ್ ಯೂಸಲಿ ಕೇಳ್ತಾರೆ. ಓಕೆ, ಸೊ ಇದನ್ನು ನಾನು ಈ ರೀತಿ ಬರಿಬೋದಾ? 2 ಟು ದ ಪವರ್ ಆಫ್ x ಮತ್ತು 2 ಆಗುತ್ತೆ ಇದು. ಓಕೆ, ಇದನ್ನು ಸ್ಪ್ಲಿಟ್ ಮಾಡಿದ್ದೀನಿ, ಈ ರೀತಿ ಬರಿಬೋದು. ಇಲ್ಲಿ ಮೇಲೆ 1 ಇರುತ್ತೆ. ಓಕೆ, 1 ಪ್ಲಸ್ ಇದನ್ನು 4 ಅಂದರೆ ನಾನು ಅದನ್ನು ಸ್ಕ್ವೇರ್ ಅಂತ ಬರಿಬೋದಾ? ಈ ರೀತಿ ಸ್ಕ್ವೇರ್ ಬರೆದಿಲ್ಲಿ ಎಕ್ಸ್ ಅಂತ ಬರಿತಾ ಇದ್ದೀನಿ. ಓಕೆ, ಇದನ್ನು ಈ ಫಾರ್ಮ್ಗೆ ಸಿಂಪಲ್ ವೇನಲ್ಲಿ ಬರ್ಕೊಳ್ತೀನಿ ನೋಡಿ. y ಈಕ್ವಲ್ ಟು, ಈ ಸೈನ್ ಇನ್ವರ್ಸ್ ಏನು ಮಾಡೋದು ಬೇಡ, ಇದು ಇಷ್ಟೇ ಇರಲಿ. ಓಕೆ, ಮೊದಲು 2 ಬರ್ಕೊಳ್ತೀನಿ. 2 ಅಂಜ ಮೀನ್ಸ್ 2 ಟು ದ ಪವರ್ ಆಫ್ ಅಂದರೆ 2ನೇ ಆಗುತ್ತೆ. ಈ 2 ಟು ದ ಪವರ್ ಆಫ್ ಎಕ್ಸ್ ಆಮೇಲೆ ಬರ್ಕೊಳ್ತಾ ಇದ್ದೀನಿ. 1 ಪ್ಲಸ್ ಇಲ್ಲೇನು ಮಾಡೋಣ ಅಂದರೆ 2 ಟು ದ ಪವರ್ ಆಫ್ ಎಕ್ಸ್ ಬರ್ಕೊಂಡು ಆಮೇಲೆ ಸ್ಕ್ವೇರ್ ಅಂತ ಬರಿತೀನಿ. ಕಂಪೇರ್ ಮಾಡ್ಬೋದು, ಇಲ್ಲಿ 2 ಇದೆ. ಓಕೆ, ಕಂಪೇರ್ ವಿತ್ ದ ಫಾರ್ಮುಲಾ ಇಯರ್ 2 ಇದೆ ನೋಡ್ಬೋದು. ಇಲ್ಲಿ 2 ಇದೆ. 2 ಟು ದ ಪವರ್ ಆಫ್ ಎಕ್ಸ್ ಅಂತ ಇದ್ದಲ್ಲಿ ಟ್ಯಾನ್ ಥೀಟಾ ಇದೆ. 1 ಇದ್ದಲ್ಲಿ 1 ಪ್ಲಸ್ ಸೇಮ್ 2 ಟು ದ ಪವರ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ ನೋಡಿ ಇಲ್ಲಿ, ಅಂದರೆ ಟ್ಯಾನ್ ಥೀಟಾ ಮೇಲೆ ಸ್ಕ್ವೇರ್ ಇದೆ. ಈಗ ನಾವೇನು ಮಾಡೋಣ ನೋಡಿ. ಸೊ 2 ಟು ದ ಪವರ್ ಆಫ್ ಎಕ್ಸ್ ಅಂದರೆ ಟ್ಯಾನ್ ಥೀಟಾ ಅಂತ ಇದೆ, ಅದನ್ನು ಇಲ್ಲಿ ಸೈಡಿಗೆ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಪುಟ್ ಅಂತ ಬರ್ಕೊಂಡು 2 ಟು ದ ಪವರ್ ಆಫ್ ಎಕ್ಸ್ ಈಕ್ವಲ್ ಟು ನಾನು ಇಲ್ಲಿ ಏನು ಬರಿಬೋದು, ಟ್ಯಾನ್ ಥೀಟಾ ಅಂತ ಬರಿಬೋದು. ರೈಟ್, 2 ಟು ದ ಪವರ್ ಆಫ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಆಗುತ್ತೆ. ಈ ಒಂದು ಟ್ಯಾನ್ನ ನೀವು ಈ ಸೈಡ್ ಕಳಿಸಿದರೆ ಏನಾಗುತ್ತದು, ಟ್ಯಾನ್ ಇನ್ವರ್ಸ್ ಆಫ್ 2 ಟು ದ ಪವರ್ ಆಫ್ ಎಕ್ಸ್ ಈಕ್ವಲ್ ಟು ಥೀಟಾ. ನನಗೆ ಥೀಟಾ ಬೇಕಾಗುತ್ತೆ, ಅದಕ್ಕೆ ಬರೆದಿದ್ದೇನೆ. ಇಲ್ಲಿ ನೋಡ್ಬೋದು. y ಈಕ್ವಲ್ ಟು ಸೈನ್ ಇನ್ವರ್ಸ್ 2 ಅಂತ ಬರ್ಕೊಳ್ಳಿ. 2 ಟು ದ ಪವರ್ ಆಫ್ ಎಕ್ಸ್, 2 ಟು ದ ಪವರ್ ಆಫ್ ಎಕ್ಸ್ ಅಂದರೆ ಟ್ಯಾನ್ ಥೀಟಾ ಅಂತ ಇದೆ. ಸೊ ಆ ಟ್ಯಾನ್ ಥೀಟಾನಲ್ಲಿ ಬರ್ಕೊಳ್ತಾ ಇದ್ದೀನಿ. ಹೋಲ್ ಡಿವೈಡಿಂಗ್ ಬೈ 1 ಪ್ಲಸ್ 2 ಟು ದ ಪವರ್ ಆಫ್ ಎಕ್ಸ್. 2 ಟು ದ ಪವರ್ ಆಫ್ ಎಕ್ಸ್ ಅಂದರೆ ಟ್ಯಾನ್ ಥೀಟಾ ಇದೆ, ಇಲ್ಲೇ ಬರ್ಕೊಳ್ಳಿ. ಟ್ಯಾನ್ ಸ್ಕ್ವಯರ್ ಥೀಟಾ, 2 ಟ್ಯಾನ್ ಥೀಟಾ ಡಿವೈಡಿಂಗ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಚೆಕ್ ಮಾಡಿ ಇಲ್ಲಿ 2 ಟ್ಯಾನ್ ಥೀಟಾ ಡಿವೈಡಿಂಗ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ಸೈನ್ 2 ಥೀಟಾ ಅಂತ ಇದೆ. ಫಾರ್ಮುಲಾ ಮ್ಯಾಚ್ ಆಯಿತು, ಅಲ್ಲಿ ಬರಿತಾ ಇದೆ ನೋಡಿ. ಸೈನ್ ಇನ್ವರ್ಸ್ ಇಲ್ಲೇನು ಬರಿಬೋದು ನಾನು, ಸೈನ್ 2 ಥೀಟಾ. ಓಕೆ, ಪ್ರಾಪರ್ಟಿ ಇದೆ, ಸೈನ್ ಇನ್ವರ್ಸ್ ಸೈನ್ ಎರಡು ರಿಮೂವ್ ಆಗುತ್ತೆ. ಓಕೆ, ಸೊ ವಿ ಕ್ಯಾನ್ ರೈಟ್ ಹಿಯರ್, ಇದನ್ನು ಬಿಟ್ಟು ವಿ ಕ್ಯಾನ್ ರೈಟ್ ಹಿಯರ್ ಓನ್ಲಿ 2 ಥೀಟಾ ಅಂತ ನಾನು ಇಲ್ಲಿ ಬರಿಬೋದು. ಐ ಆಮ್ ನಾಟ್ ಡೂಯಿಂಗ್ ಡಿಫ್ರೆನ್ಷಿಯೇಷನ್, ಐ ಆಮ್ ಡೂಯಿಂಗ್ ಸಿಂಪ್ಲಿಫಿಕೇಷನ್ ಫಸ್ಟ್. ರೈಟ್, ಇಲ್ಲಿ ತನಕ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. y ಈಕ್ವಲ್ ಟು ನಾವು ಹಿಯರ್ 2 ಥೀಟಾ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. y 2 ಥೀಟಾ ನನಗೆ ಗೊತ್ತಿಲ್ಲ, ನೋಡ್ಬೋದು ಇಲ್ಲಿ. ಥೀಟಾ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 2 ಟು ದ ಪವರ್ ಆಫ್ ಎಕ್ಸ್ ಅಂತ ಇದೆ. ಟ್ಯಾನ್ ಇನ್ವರ್ಸ್ ಆಫ್ 2 ಟು ದ ಪವರ್ ಆಫ್ ಎಕ್ಸ್ ಅಂತ ಇದೆ. ಫೈನ್, ಈಗ ಇದಕ್ಕೆ ಡಿಫ್ರೆನ್ಷಿಯೇಷನ್ ಮಾಡೋಣ. ಫೈನ್, ವಾಟ್ ಈಸ್ ದ ಡಿಫ್ರೆನ್ಷಿಯೇಷನ್? y ವಿಲ್ ಬಿ, ಇಲ್ಲಿ ಬರಿತಾ ಇದೆ ನೋಡಿ. ಕಂಪಲ್ಸರಿ ಈ ರೀತಿ ಬರಿಬೇಕಿದೆ, ಗುಡ್ ಹ್ಯಾಬಿಟ್. ಏನು ಮಾಡ್ತಾ ಇದ್ದೀರಾ ಅನ್ನೋದು ಬರಿಬೇಕು. ಡಿಫ್ರೆನ್ಷಿಯೇಟಿಂಗ್ ಹಿಯರ್ ವಿತ್ ರೆಸ್ಪೆಕ್ಟ್ ಎಕ್ಸೋ ವೈನೋ ಝೆಡ್ಡೋ ಥೀಟಾ ಕಂಪಲ್ಸರಿ ಬರೀಲೇಬೇಕಾಗತ್ತೆ, ಬರೀರಿ. y ಏನಾಗುತ್ತೆ, y ವಿಲ್ ಬಿ dy by dx, ರೈಟ್. dy by dx ಈಕ್ವಲ್ ಟು
2 ಇದೆ ಆ್ಯಸ್ ಇಟ್ ಈಸ್ ರೈಟ್ ಹಿಯರ್ 2 ಅಂತ. ಸೊ ಅಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗುತ್ತೆ. ವಾಟ್ ಈಸ್ ದ ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್? ಒಂದು ವೇಳೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇದ್ದರೆ ಡಿಫ್ರೆನ್ಷಿಯೇಷನ್ ಏನಾಗ್ತಾ ಇದೆ, 1 ಡಿವೈಡಿಂಗ್ ದ 1 ಪ್ಲಸ್ ಇಲ್ಲಿ ಏನಿರುತ್ತೋ ಅದರ ಸ್ಕ್ವೇರ್ ಆಗುತ್ತೆ. ರೈಟ್, ಈ ಕಂಪೋಸಿಟ್ ಫಂಕ್ಷನ್ ಇದೆ. ರೈಟ್, ನಾನೇನು ಬರಿಬೋದು ಇಲ್ಲಿ, ಟ್ಯಾನ್ ಇನ್ವರ್ಸ್ ಆಫ್ ಏನಾಗುತ್ತೆ ಇದು ಯಾವಾಗಲೂ 1 ಡಿವೈಡಿಂಗ್ ಬೈ 1 ಪ್ಲಸ್ ಇಲ್ಲೇನಿದೆ ಇಲ್ಲಿ 2 ಟು ದ ಪವರ್ ಆಫ್ ಎಕ್ಸ್ ಇದೆ, 2 ಟು ದ ಪವರ್ ಆಫ್ ಎಕ್ಸ್ನ ಹೋಲ್ ಸ್ಕ್ವೇರ್ ಮಾಡಬೇಕಾಗತ್ತೆ. 2 ಟು ದ ಪವರ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರೆದಿದ್ದೀನಿ. 1 ಡಿವೈಡಿಂಗ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಇಲ್ಲಿ ಏನಿರುತ್ತೋ ಅದರ ಹೋಲ್ ಸ್ಕ್ವೇರ್ ಅಂತ ಬರಿಬೇಕು. ಇಲ್ಲಿ ಕರೆಕ್ಟ್ ಬರಿಬೇಕು ಇಲ್ಲಿ 2 ಟು ದ ಪವರ್ ಆಫ್ ಎಕ್ಸ್. ಸೊ ನಂತರ ಏನು ಮಾಡ್ತೀವಪ್ಪ ಅಂದರೆ ಎಕ್ಸ್ ಜಾಗದಲ್ಲಿ ಏನಿದೆ, ಇದು ಎಕ್ಸ್ ಇದ್ದರೆ ಎಕ್ಸ್ ಸ್ಕ್ವೇರ್. ಎಕ್ಸ್ ಇದ್ರೆ ಏನು ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ ಏನಿದೆ 2 ಟು ದ ಪವರ್ ಆಫ್ ಎಕ್ಸ್ ಇದೆ, ಅದರ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗುತ್ತೆ. ಚೈನ್ ರೂಲ್ ಗೊತ್ತಿದ್ರೆ ನಿಮಗೆ ಈಸಿ ಆಗುತ್ತೆ. 2 ಟು ದ ಪವರ್ ಆಫ್ ಎಕ್ಸ್ ಅಂದರೆ ವಾಟ್ ಈಸ್ ಯರ್ ಇನ್ಸ್ಟೆಡ್ ಆಫ್ ಎಕ್ಸ್ ಇಸ್ 2x. 2 ಟು ದ ಪವರ್ ಆಫ್ ಎಕ್ಸ್ 2 ಟು ದ ಪವರ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ 2 ಟು ದ ಪವರ್ ಆಫ್ ಎಕ್ಸ್ ಲಾಗ್ 2 ದ ಬೇಸ್ ಇ ಇದನ್ನು ಬರಿಬೇಕಾಗುತ್ತೆ. ರೈಟ್, ಒಂದು ವೇಳೆ ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸಪೋಸ್ ಟ್ಯಾನ್ ಇನ್ವರ್ಸ್ ಆಫ್ ಏನಂತ ಬರಿತಾ ಅದನ್ನೇ. ಸಪೋಸ್ ಎಕ್ಸ್ ಸ್ಕ್ವೇರ್ ಇದ್ದರೆ ಏನಾಗುತ್ತೆ ಅದು 1 ಡಿವೈಡಿಂಗ್ 1 ಪ್ಲಸ್ ಇಲ್ಲಿ ಏನಿದೆ ಅದನ್ನು ಬರಿಬೇಕು, ಇಲ್ಲಿ ಅದರ ಹೋಲ್ ಸ್ಕ್ವೇರ್ ಮಾಡಿ. ನಂತರ ಇಲ್ಲಿ ಏನಿರುತ್ತೆ ಅಂದರೆ ಆ್ಯಕ್ಚುಲಿ ಇಯರ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಇರಬೇಕಾಗುತ್ತೆ, ಎಕ್ಸ್ ಮೀನ್ಸ್ ಅದ್ರ ಬದಲು ಎಕ್ಸ್ ಸ್ಕ್ವೇರ್ ಇದರ ಡಿಫ್ರೆನ್ಷಿಯೇಷನ್ ಕಂಪಲ್ಸರಿ ಮಾಡಬೇಕಾಗುತ್ತೆ, ಇಲ್ಲಿ 2x ಆಗುತ್ತೆ. ರೈಟ್, ಸೊ ಅದೇ ರೀತಿ ನಾವು ಇಯರ್ 2 ಆ್ಯಸ್ ಇಟ್ ಈಸ್ ವಾಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ 1 ಡಿವೈಡಿಂಗ್ ಬೈ 1 ಪ್ಲಸ್ ಇಲ್ಲಿ ಏನಿರುತ್ತೆ ಅದರ ಹೋಲ್ ಸ್ಕ್ವೇರ್ ಮಾಡಿದ್ದೇನೆ. ಮತ್ತು ಇಲ್ಲಿರುವಂಥದ್ದು 2 ಟು ದ ಪವರ್ ಆಫ್ ಎಕ್ಸ್ ಅಗೇನ್ ವಿ ಹ್ಯಾವ್ ಟು ಡೂ ದ ಡಿಫ್ರೆನ್ಷಿಯೇಷನ್ 2 ಟು ದ ಪವರ್ ಆಫ್ ಎಕ್ಸ್ ಲಾಕ್ಟ್ ಅಂದರೆ a ಪವರ್ ಆಫ್ ಎಕ್ಸ್ ಇದ್ದ ಹಾಗೆ ಅದನ್ನ ಮಾಡಿದ್ದೇನೆ. ಯು ಕ್ಯಾನ್ ಜಸ್ಟ್ ರೈಟ್ ಹಿಯರ್ ಇನ್ ದ ಸಿಂಪಲ್ ವೇ 2 ಇಲ್ಲಿ ಮೇಲೆ 1 ಇರುತ್ತೆ, ಇಲ್ಲಿ ಮೇಲ್ಗಡೆ ಎಕ್ಸ್ ಇದೆ, 2 ಸೇಮ್ ಇದೆ, 2 1 2ನೇ ಆಗುತ್ತೆ. ಸೊ 1 ಅಂದರೆ ಎಕ್ಸ್ ಇದೆ, ನನ್ನದೇನು ಬರಿಬೋದು ಎಕ್ಸ್ ಪ್ಲಸ್ 1 ಅಂತ ಬರಿಬೋದು. ಹೋಲ್ ಡಿವೈಡಿಂಗ್ ಮೇಲಿಂದ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಕೆಳಗಡೆ ನೋಡ್ಬೋದು 1 ಪ್ಲಸ್ 2 ಟು ದ ಪವರ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಹಿಯರ್ ಈ ರೀತಿಯೂ ಬರಿಬೋದು, 4 ಟು ದ ಪವರ್ ಆಫ್ ಎಕ್ಸ್ ಅಂತ ಬೇಕಾದರೆ ಬರಿಬೋದು. ಇದಕ್ಕೆ ಇಲ್ಲ ಅಷ್ಟೇ ಇಡ್ಬೋದು. ಆಮೇಲೆ ಲಾಗ್ 2ನ ಇಲ್ಲಿ ಬರಿತಾ ಇದ್ದೀನಿ, ನೋಡ್ಬೋದು ಲಾಗ್ 2. ರೈಟ್, ಈ ರೀತಿ ಪ್ರಾಬ್ಲಮ್ನ ಇದನ್ನು ನೀವು ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ಸ್ ಯು ಶುಡ್ ಬಿ ವೆರಿ ಸ್ಟ್ರಾಂಗ್ ಹಿಯರ್. ಮತ್ತು ಸ್ಟೆಪ್ ವೈಸ್ ಕರೆಕ್ಟಾಗಿ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ಸೊ ಫಾರ್ಮುಲಾ ಭಾಳ ಮುಖ್ಯವಾಗಿರುವಂಥದ್ದು sin 2 ಥೀಟಾ ಇದಾಗಿರ್ಬೋದು, cos 2 ಥೀಟಾ ಸಂಬಂಧಪಟ್ಟ ಹಾಗೆ ಫಾರ್ಮುಲಾ ಇರುತ್ತೆ. cos ಸ್ಕ್ವೇರ್ ಥೀಟಾ ಮೈನಸ್ sin ಸ್ಕ್ವೇರ್ ಥೀಟಾ, 2 cos ಸ್ಕ್ವೇರ್ ಥೀಟಾ ಮೈನಸ್ 1 ಮೈನಸ್ 2 sin ಸ್ಕ್ವೇರ್ ಥೀಟಾ, 1 ಮೈನಸ್ tan ಸ್ಕ್ವೇರ್ ಥೀಟಾ ಡಿವೈಡಿಂಗ್ 1 ಪ್ಲಸ್ tan ಸ್ಕ್ವೇರ್ ಥೀಟಾ ಅಂತ. ಸೊ ಅದೇ ರೀತಿ tan 2 ಥೀಟಾಗೂ ಸಂಬಂಧಪಟ್ಟ ಫಾರ್ಮುಲಾ ಇದೆ. ಎಲ್ಲನೂ ಕರೆಕ್ಟಾಗಿ ನೀವು ಬ್ಯಾಟ್ ಮಾಡಿ ಇದಕ್ಕೆ ತಕ್ಕಾಗಿ ಅಂದರೆ ಈ ರೀತಿ ಇನ್ವರ್ಸಿಬಿಟಿಕ್ ಫಂಕ್ಷನ್ಸ್ ಆಗಿ ಏನಿರುತ್ತೆ ನೋಡಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ಭಾಳಷ್ಟು ಕೇಳ್ತಾರೆ. ದಯವಿಟ್ಟು ಅದನ್ನು ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಇದು ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಫೈನ್, ಇಲ್ಲಿ ಯಾವುದೇ ರೀತಿ ನಿಮಗೆ ಡೌಟ್ ಇಲ್ಲ ಅನ್ಕೋತೀನಿ. ಫೈನ್, ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಏನೇ ಡೌಟ್ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತು ನಾವು ರೆಗ್ಯುಲರ್ ಲೈವ್ ಕ್ಲಾಸಸ್ ಒಂದೇಳಿ ನಿಮಗೆ ಅಟೆಂಡ್ ಆಗಬೇಕಿತ್ತು ಅಂದರೆ ಟಿಲ್ ಎಕ್ಸಾಮ್ಸ್ ಓವರ್, ರೈಟ್, ಅಲ್ಲಿವರೆಗೂ ನಿಮಗೆ ಕ್ಲಾಸಸ್ ಇರುತ್ತೆ. ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಲೈವ್ ಇಂಟ್ರಾಕ್ಟಿವ್ ಕ್ಲಾಸ್ ಇರುತ್ತೆ. ಭಾಳ ಜನ ಜಾಯ್ನ್ ಆಗಿದ್ದಾರೆ, ಬೆನಿಫಿಟ್ ತೆಗೆದುಕೊಳ್ತಾ ಇದ್ದಾರೆ. ನೀವು ತೆಗೆದುಕೊಳ್ಬೋದು. ಅಪ್ಲಿಕೇಶನಲ್ಲಿ ಆಲ್ರೆಡಿ ಎಲ್ಲ ವೀಡಿಯೋಸ್ ಅವೈಲೇಬಲ್ ಇರುತ್ತೆ. ಲೈವ್ ಇಂಟ್ರಾಕ್ಟಿವ್ ಇರುತ್ತೆ, ಓಲ್ಡ್ ಪೇಪರ್ ಸೊಲ್ಯೂಷನ್ಸ್ ಇರುತ್ತೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಲ್ಲ ನಿಮಗೆ ಪಾಸಿಂಗ್, ಸ್ಕೋರಿಂಗ್ ಪ್ಯಾಕೇಜ್, ಓಲ್ಡ್ ಪೇಪರ್, ಮಾಡಲ್ ಪೇಪರ್ಸ್ ಎವ್ರಿಥಿಂಗ್ ಯು ವಿಲ್ ಗೆಟ್. ನಿಮಗೆ ಗೈಡೆನ್ಸ್ ಸಿಗುತ್ತೆ. ಕಸ್ಟಮೈಸ್ ಟೈಮ್ ಟೇಬಲ್ ಸಹ ಮಾಡಿಕೊಡ್ತೇವೆ. ಏನೇ ಡೌಟ್ ಇದ್ರೂ ನೀವು ನಮ್ಮ ಫ್ಯಾಕಲ್ಟಿ ಜೊತೆ ಡಿಸ್ಕಷನ್ ಸಹ ಮಾಡ್ಬೋದು. ಬೋನಸ್ ನಡೀತಾ ಇದೆ, ಮೀನ್ಸ್ ಆಫರ್ ನಡೀತಾ ಇದೆ. ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಜಾಯ್ನ್ ಆಗ್ಬೋದು. ನಾನು ತೋರಿಸಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.